ಅನುಗ್ರಹ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಹಳೆ ಬಜಾರ್ ವಾರ್ಡ್ ನಂಬರ್ 6 ಕಾಟಿಬೆಸ್ನಲ್ಲಿ ಉದ್ಘಾಟಿಸಿದ ಮೊಹಮ್ಮದ್ ಯೂಸುಫ್ ಕನ್ನಿ ಜಮಾಅತೆ ಇಸ್ಲಾಮಿ ಹಿಂದೂ ಕರ್ನಾಟಕ ಪಟೇಲ್ವಾಡಿ ರಸ್ತೆಯಲ್ಲಿರುವ ಮಸೀದ್ ಎ ಹುದಾದಲ್ಲಿ ಇದರ ಕಾರ್ಯಕ್ರಮದಲ್ಲಿ ಮಾತನಾಡಿ ಗಣ್ಯರಾದ ಇಮ್ತಾಯಜ್ ಬೇಗ್, ಎಂಎಲ್ಸಿ ಬಸವನಗೌಡ ಭಾದರ್ಲಿ, ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ, ಜಿ ಮೊಹಮ್ಮದ್ ಕನ್ನಿ, ಜಿ ಉಸ್ಮಾ ಖಾನ್, ಜಿ ಮೊಹಮ್ಮದ್ ಯೂಸುಫ್ ಖನ್ನಿ, ಬಾಬರ್ ಶಾ ವಕೀಲರು, ಜಿ ಕಾಜಿ ಜಲಾನಿ, ಬಾಷಾ ಜಿ ಮಹಬೂಬ್ ಮಾತನಾಡಿ ಬಡ್ಡಿ ಬೆಲೆಗೆ ಸಿಲುಕಿ ಹಲವಾರು ಜೀವಗಳು ಕುಟುಂಬಗಳು ನಾಶವಾಗಿವೆ. ಇದಕ್ಕೆ ಪರಿಹಾರವಾಗಿ ಬಡ್ಡಿ ರಹಿತ ವ್ಯವಸ್ಥೆ ಆಗಬೇಕು. ಇಂದು ಉದ್ಘಾಟನೆಯಾಗಿದ್ದು ಬಡ್ಡಿ ರಹಿತ ಸಹಕಾರಿ ಸಂಘವಾಗಿದ್ದು ಇದರ ಲಾಭವನ್ನು ಬೀದಿ ಮತ್ತು ಸಣ್ಣ ಪುಟ್ಟ ವ್ಯಾಪಾರಗಳಿಗೆ ಕೆಳವರ್ಗದವರಿಗೆ ಅನುಕೂಲವಾಗಲಿದೆ ಎಂದರು. ಈ ವೇಳೆ ಮೌಲಾನ್ ಸೈಯದ್ ಬೈಸರ್ ಖಾದ್ರಿ, ಸೈಯದ್ ಹಾರೂನ್ ಶಾಷಾ ಜಾಗೀರಾದಾರ್, ಅಲ್ತಾಫ್ ಸಾಬ್, ಸಾಹುಕಾರ್ ಮುಳ್ಳೂರ್, ಅನ್ವರ್ ಪಾಷಾ ವೇದಿಕೆಯಲ್ಲಿ ಇದ್ದರು. ಕಾರ್ಯಕ್ರಮದಲ್ಲಿ ನೂರಾರು ಪುರುಷ ಮತ್ತು ಮಹಿಳೆಯರು ಇದ್ದರು. ರಾಜು ಹುಸೇನ್ ಕುರಾನ್ ಪಠನ್ ಮಾಡಿದ್ರು. ಸ್ವಾಗತವನ್ನು ಯಕೋಬಾ ಅಲಿ ಮಾಡಿದ್ರು. ನಿರೂಪಣೆ ಡಾಕ್ಟರ್ ಬಸವರಾಜ್ ನಾಯಕ್ ಮಾಡಿದ್ರು. के लिए है, यहाँ के इंसानों के लिए है और कोई भेदभाव के बगैर पूरे समाज के अंदर इस सिस्टम को जारी करने के लिए ये सोसाइटी कायम किया गया है. मैं दुआ करता हूँ रब्बी करीम से ये सोसाइटी कामयाब हो जाए, मजबूत हो जाए और यहाँ के लोगों को इससे बहुत भरपूर फायदा पहुँचे. आमीन. वाहिर दावाना अल्हम्दुलिल्लाहि रब्बिल आलमीन. अस्सलामु अलैकुम व रहमतुल्लाहि. 35-40 ವರ್ಷಗಳ ಸರ್ಕಾರಿ ಸಂಘಗಳಲ್ಲಿ ಕೆಲಸ ಮಾಡಿದ್ವಿ. ನ್ಯಾಷನಲ್ ಲೆವೆಲ್ನಲ್ಲಿ ಮಾಡಿದ್ವಿ. NCDFI, ನ್ಯಾಷನಲ್ ಕೋಆಪರೇಟಿವ್ ಡೈರಿ ಫೆಡರೇಷನ್ ಆಫ್ ಇಂಡಿಯಾ, ಅದರಲ್ಲಿ ಒಂದು 14-15 ವರ್ಷ. ಇವತ್ತು ನಾನು ಡೈರೆಕ್ಟರ್ ಆಗಿ KOFನ ಅಧ್ಯಕ್ಷನಾಗಿ ಒಂದು 15-20 ವರ್ಷ ಇದೆ. ಈ ತರಹದ ಸಹಕಾರಿ ಸಂಘವನ್ನು ಮೊದಲನೇ ಸಾರಿ ಹೋಗಲಿಕ್ಕೆ ಅವಕಾಶ ಸಿಕ್ಕಿದೆ. ಬಡ್ಡಿ ರಹಿತವಾಗಿ ಒಂದು ಸಹಕಾರಿ ಸಂಸ್ಥೆಯನ್ನು ನಾವೆಲ್ಲ ಕಡೆ ಮಾತನಾಡುವಾಗ ಆಡು ಹುಟ್ಟದ ಗಿಡವಿಲ್ಲ, ಸಹಕಾರಿ ಸಂಸ್ಥೆ ಕೆಲಸ ಮಾಡದೆ ಯಾವುದೇ ಕೆಲಸ ಇಲ್ಲ ಅಂತ ಹೇಳ್ತೀವಿ. ಇಂಥದ್ದೊಂದಿದೆ ಅಂತ ಇವತ್ತು ಗೊತ್ತಾಯ್ತು. वो निजाम जो लोगों को इक्वल अपॉर्चुनिटी देता हो वही समाज में मौजूद अदम मसावात को, वो फाइनेंशियल हो या किसी दूसरे किस्म का हो, दूर कर सकता है. अनुग्रह की खासियत ये है कि यहाँ पर कोई मालिक और कोई कस्टमर का कॉन्सेप्ट नहीं है. यहाँ पर कोई देने वाला हाथ और कोई लेने वाला हाथ. यहां पर एहसास बर्तरी और एहसास कमतरी को यकसर खत्म कर दिया जाता है. हर वो आदमी, हर वो औरत जो किसी भी मजहब से ताल्लुक रखता हो, किसी भी जात से ताल्लुक रखता हो, समाज के किसी भी शोबे से ताल्लुक रखता हो, वो इसका मेंबर बनकर बराबर का हिस्सेदार है. ऐसा नहीं है कि Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.